ಬಂದ್ರಲ್ಲೆಲ್ಲ ಅಷ್ಟು ಚೆನ್ನಾಗಿ ಮಾತಾಡಿದ್ರು. ಅದೇ ಥರ ಈಗ ಸ್ಟೂಡೆಂಟ್ಸ್ ಇದ್ದಾರೆ, ಸ್ಟೂಡೆಂಟ್ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಬನ್ನಿ. ನಮಸ್ಕಾರ, ನಾವು KTN ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ಹೆಸರು? ಹರೀಶ್ ಅಂತ. ಹರೀಶ್ ಅಂತನಾ? ಯಾವ ಊರು? ಇದೆ ಊರಾ? ಗದ್ಗೆ ಇದೇನಾ? ಓಕೆ ಸರ್, ಇದು ಗದ್ಗೆನಾ? ಓಕೆ, ಎಲ್ಲಿ ಬರುತ್ತೆ ಸರ್ ಅದು? ಸರ್ ಅದು ಭೋಗಾದಿಯಿಂದ ಮುಂದೆನೆ. ಗೊತ್ತಿರಲಿಲ್ಲ. ಆ್ಯಂಡ್ ಬ್ರೋ, ಈಗ 3 ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಮಾಡ್ತೀನಿ ಬ್ರೋ. ಓಕೆ, ಈಗ ಮೊದಲನೇ ಕ್ವಶನ್ ಬಂದು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ CM ಸರ್ ಇದ್ದಾರಲ್ಲ, ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿಗಳನ್ನ ಮಾಡಬಾರ್ದಿತ್ತು. ಅವರು ಬೇರೆಯವ್ರಿಗೆ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಬೇರೆಯವ್ರಿಗೆ ಹಿಂದೂಗಳನ್ನ ಅವರು ಜಾಸ್ತಿ ಟಾರ್ಗೆಟ್ ಮಾಡಿ ಅವ್ರನ್ನ ಇದು ಮಾಡೋದು. ಮುಸ್ಲಿಮ್ಗೋಸ್ಕರ ಸಪೋರ್ಟ್ ಮಾಡ್ತಾರೆ, ಹಿಂದೂಗಳಿಗೆ ಯಾವ ಸಪೋರ್ಟ್ ಮಾಡೋದೇ ಇಲ್ಲ. ಆಮೇಲೆ ಅವರು ಸರ್ಕಾರ ಮಾತ್ರ ಕೆಟ್ಟ ಸರ್ಕಾರ ಅವ್ರದ್ದು. ಈಗ ಸೆಕೆಂಡ್ನೇ ಕ್ವಶನ್ ಬಂದು, ಈಗ ನಮ್ಮ 5 ಗ್ಯಾರಂಟಿಗಳು ಬಿಟ್ಟಿದ್ದಾರೆ. ಈಗ 5 ಗ್ಯಾರಂಟಿಗಳು ಬಿಟ್ಟಿದ್ದಾರಲ್ಲ, ಏನು ಹೇಳ್ಸಕ್ಕೆ? ಈಗ 5 ಗ್ಯಾರಂಟಿಗಳು ಬಿಟ್ಟಿದ್ದಾರೆ, ನಿಮ್ಗೆ ಏನು ಉಪಯೋಗ ಆಗ್ತಿದೆ, ಏನು ಕಷ್ಟ ಆಗ್ತಿದೆ ಓಪನ್ ಆಗಿ ಹೇಳ್ತೀರಾ? ಹೇಳ್ತೀವಿ. ಈಗ ಫ್ರೀ ಮಾಡಬಾರ್ದಿತ್ತು ಬಸ್ಗಳನ್ನ. ಯಾವ ಇವೆಲ್ಲ 10 kg ಅಕ್ಕಿ ಅಂತ ಫ್ರೀ ಮಾಡ್ತೀವಿ ಅಂತ ಅನ್ಕೊಂಡು ಮೋಸ ಮಾಡ್ತಾ ಇದ್ದಾರೆ. ಅಕ್ಕಿನೇ ಕೊಡ್ತಾ ಇಲ್ಲ. ಆಮೇಲೆ ಫ್ರೀ ಮಾಡಬಾರ್ದಿತ್ತು ಬಸ್ಗಳಿಗೆ. ಜನ ಎಫೆಕ್ಟ್ ಆಗಿ ಹಂಗೆ ಹೇಳ್ತಾರೆ. ಫ್ರೀ ಬಸ್ ಸ್ಟೂಡೆಂಟ್ಗಳಿಗೆ ತೊಂದರೆ ಆಗ್ತಿದೆ ನಿಮ್ಗಳಿಗೆ? ಆಯ್ತೈತೆ, ತೊಂದರೆ ಆಗ್ತೈತೆ ಬ್ರೋ. ಅಯ್ಯೋ, ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಏನು ಎಜುಕೇಶನ್ ಮಾಡ್ತೀರಾ ನೀವು? ಬಿಕಾಮ್ ಮಾಡ್ತಿದ್ದೀರಾ, ಬಟ್ ನಿಮ್ಗೇನು ಸೌಲಭ್ಯಗಳಿಲ್ಲ ಅಂತೀರಾ? ಸೌಲಭ್ಯಗಳೇನಿಲ್ಲ ಬ್ರೋ. ಹೆಣ್ಮಕ್ಳಿಗೆ ತಪ್ಪು ಮಾಡ್ತೀರಾ? ಓಕೆ, ಈಗ ತುಂಬಾ ಆನ್ಸರ್ ಮಾಡಿದ್ರಿ. ಅವ್ರು ಮನವಿ ಮಾಡ್ಬೇಕಾದ್ರೆ ಏನು ಮನವಿ ಮಾಡ್ತೀರಾ ಅವ್ರ ಬಗ್ಗೆ? ಅದೆಲ್ಲ ಗ್ಯಾರಂಟಿಗಳನ್ನ ತೆಗೆದುಹಾಕಿ ಹೊಸ ಯೋಜನೆಗಳನ್ನ ತರಿಸ್ಬೇಕಂತ ಹೇಳ್ತಾ ಇದ್ದೀವಿ. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ಈಗ ನೆಕ್ಸ್ಟ್ ಸರ್ಕಾರ ಯಾವ್ದು ಬರ್ಬೇಕಂದ್ರೆ ಇಷ್ಟ ಆಗುತ್ತೆ? BJP ಸರ್ಕಾರ ಬರ್ಬೇಕು ಬ್ರೋ. ಅದು ಒಳ್ಳೆ ಸರ್ಕಾರ ಬ್ರೋ. ಕಾಂಗ್ರೆಸ್ ಸರ್ಕಾರ ಇದು. BJP ಸರ್ಕಾರ ಬಂದ್ರೇನೆ ಜನಗಳಿಗೆ ಒಳ್ಳೆ ಸೌಲಭ್ಯಗಳು ಸಿಗುತ್ತೆ. ಒಳ್ಳೊಳ್ಳೆ ಬಸ್ಗಳಲ್ಲಿ ಚೆನ್ನಾಗಿ ಪ್ರಯಾಣ ಮಾಡ್ಬೋದು ಅಂತ ಹೇಳ್ತೀರಾ? ಓಕೆ, ಥ್ಯಾಂಕ್ ಯು ಬ್ರೋ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ, ನಾವು KTN ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ಹೆಸರು? ಶಿವರಾಮ್ ಅಂತನಾ ಸರ್? ಅದೇ ಥರ ಈಗ ನಿಮ್ಮ ಜೊತೆ 2 ನಿಮಿಷ ಮಾತಾಡ್ಬೋದಾ? ಮಾತಾಡಿ ಸರ್. ಈಗ ಜಸ್ಟ್ ನಾವು 3 ಕ್ವಶನ್ ಇರುತ್ತೆ, ಕೇಳ್ಬೋದು ನಿಮ್ಮ ಹತ್ರ? ಕೇಳಿ ಸರ್. 100. ಓಕೆ ಸರ್. ಈಗ ಮೊದಲನೇ ಕ್ವಶನ್ ಬಂದು, ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದೆಯಲ್ಲ, ಸರ್ಕಾರ ಬಗ್ಗೆ ಹೇಳ್ಬೇಕಂದ್ರೆ ಸಿದ್ದರಾಮಯ್ಯ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಿದ್ದರಾಮಯ್ಯ ಸರ್ ಬಗ್ಗೆ ಅವರು ಒಳ್ಳೆ ರಾಜಕಾರಣಿ. ಓಕೆ, ಭಾಳ ವರ್ಷದಿಂದ ರಾಜಕೀಯದಲ್ಲಿದ್ದಾರೆ, ಅನುಭವ ಇದೆ. ಬಟ್ ಈ ಸಾರಿ ಅವರು ಸರಿಯಾದ ನಿರ್ಧಾರಗಳನ್ನು ತಗೊಂಡಿಲ್ಲ. ರಾಜಕೀಯ ಏನು ಅಷ್ಟೊಂದು ವ್ಯವಸ್ಥಿತವಾಗಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಈ ಸಾರಿ ಇಲ್ಲ. ಓಕೆ ಸರ್. ಈಗ ಫಸ್ಟ್ನೇ ಕ್ವಶನ್ ಚೆನ್ನಾಗಿ ಆನ್ಸರ್ ಮಾಡಿದ್ದೀನಿ. ಸೆಕೆಂಡ್ ಕ್ವಶನ್, ಈಗ 5 ಗ್ಯಾರಂಟಿಗಳು ಬಿಟ್ಟಿದ್ದಾರೆ. ಈಗ 5 ಗ್ಯಾರಂಟಿ ಎಷ್ಟು ಒಳ್ಳೇದಾಗ್ತಿದೆ, ಎಷ್ಟು ಕೆಟ್ಟದಾಗಿದೆ, ಏನು ಓಪನ್ ಆಗಿ ಹೇಳ್ತೀರಾ? ಈಗ 5 ಗ್ಯಾರಂಟಿಗಳು ಬಿಟ್ಟಿದೆ, ಎಷ್ಟೋ ಸ್ಟೂಡೆಂಟ್ಗಳಿಗಾಗಿರ್ಬೋದು ಕೆಲವರಿಗೆ ಅನುಕೂಲನೂ ಆಗಿದೆ, ಇಲ್ಲ ಅಂತ. ಓಕೆ, ಬಟ್ ಅದರಿಂದ ಈ ಎಕನಾಮಿಕಲ್ ಬಿದ್ದೋಗಿದೆ. ಹೆಂಗೆ ಅಂದರೆ ದುಡ್ಡು ಅಲ್ಲಿ ತೊಗೊಂಡೋಗಿ ಕೊಡಬೇಕು ಎಲ್ಲರಿಗೂ. 5 ಗ್ಯಾರಂಟಿನ ಫಿಲ್ ಮಾಡೋಕ್ಕೋಸ್ಕರ ಡೆವಲಪ್ಮೆಂಟ್ ಏನೂ ಆಗ್ತಾ ಇಲ್ಲ. ಏನೂ ಡೆವಲಪ್ಮೆಂಟ್ ಆಗ್ತಾಯಿಲ್ಲ. ಮತ್ತು ಈ ಕಾಂಟ್ರಾಕ್ಟು ಆ ಥರ ಈ ಥರ ಮಾಡಿಸ್ಕೊಂಡು ಯಾರಿಗೂ ದುಡ್ಡು ಕೊಡ್ತಾ ಇಲ್ಲ, ಪೇಮೆಂಟ್ಸ್ ಇಲ್ಲ. ಓಕೆ ಓಕೆ. ಈಗ PWD ಆ ಥರ ಈ ಥರ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿ ವರ್ಕ್ ಮಾಡಿರ್ತಾರೆ ಪಾಪ, ಅವ್ರಿಗೆ ಪೇಮೆಂಟ್ ಕೊಡಲ್ಲ. ಓಕೆ ಓಕೆ. ಅವರೆಲ್ಲ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ, ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಬೀದಿಗೆ ಬಂದ್ಬಿಟ್ಟಿದ್ದಾರೆ ಫ್ಯಾಮಿಲಿ. ಹಂಗಾಗಿ ಡೆವಲಪ್ಮೆಂಟ್ ಜೊತೆಗೆ ಜನಗಳನ್ನ ಹಿಂಸೆ ಕೊಡ್ತಾವ್ರೆ. ಆಮೇಲೆ ಟ್ಯಾಕ್ಸು ಮತ್ತು ಲಂಚ ಅನ್ನೋದು ಕರ್ನಾಟಕದಲ್ಲಿ ತಾಂಡವಾಡ್ತಾ ಇದೆ. ಹೌದು, ಇದು ತುಂಬ ಹೇಳೋದಕ್ಕೆ ನಾಚಿಕೆ ಆಗ್ಬೇಕು. ಅದು ಇದನ್ನ ಯಾರು ಕಡಿವಾಣ ಹಾಕಲ್ಲ. ಓಕೆ ಸರ್. ಯಾಕೆಂದರೆ ಇವ್ರಿಗೆ ದುಡ್ಡು ಬೇಕು. ಸರ್ಕಾರ ನಡೆಸೋಕ್ಕೆ ಎಲೆಕ್ಷನ್ ಬಂದಾಗ ದುಡ್ಡು ಕೊಡಬೇಕು, ಲಕ್ಷ ಓಟಿಗೆ ದುಡ್ಡು ಕೊಡಬೇಕು, ಎಷ್ಟು ಬೇಕೋ ಅಷ್ಟು ಕದ್ದಿ ಶೇಖರಣೆ ಮಾಡ್ಕೊತಾವ್ರೆ. ಈ ಸರ್ಕಾರದಲ್ಲಿ ದುಡ್ಡನ್ನ ಹೊಡೆದು ಲೂಟಿ ಮಾಡಿ, ಜನರ ದುಡ್ಡನ್ನೆಲ್ಲ ಪೋಲ್ ಮಾಡಿ, ಸಾಕಷ್ಟು ಸಾಲ ಮಾಡಿ
ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ಇಂತಿಷ್ಟು ಸಾಲ ಅಂತ ಒರೆಸಿ ಹಾಂ ಅವ್ರ ಅವಧಿನ ಮುಗಿಸೋ ಪ್ರಯತ್ನದಲ್ಲಿದ್ದಾರೆ. ಓಕೆ ಸರ್, ಸೆಕೆಂಡ್ನೇ ಕ್ವಶನ್ ತುಂಬ ಅದ್ಭುತವಾಗಿ ಮಾಡಿದ್ರೆ. ಈ ಲಾಸ್ಟ್ ಕ್ವಶನ್ ಹೇಳಿ. ಈಗ ನಮ್ಮ ನೆಕ್ಸ್ಟ್ CM ಯಾರಾಗಬೇಕಂದ್ರೆ ಇಷ್ಟಪಡ್ತೀರಾ? ಯಾರು ಬಂದರೆ ನಮ್ಮ ಸರ್ಕಾರ ಒಳ್ಳೇದಾಗುತ್ತೆ? ನನ್ನ ಅನಿಸಿಕೆ ಪ್ರಕಾರ ನೋಡಿ, ಸರ್ಕಾರ ಯಾವುದೇ ಬಂದ್ರೂ ಅಷ್ಟೇ ಎಲ್ಲ ಇದ್ದೇ ಇರುತ್ತೆ. ಆದರೆ ನನ್ನ ಪ್ರಕಾರ ಕುಮಾರಸ್ವಾಮಿ ಅವರು ಓಕೆ, ಕುಮಾರಸ್ವಾಮಿ 100% ಸೂಟೇಬಲ್. ಕುಮಾರಸ್ವಾಮಿ ಅಭಿಮಾನವೇ ನಿನ್ನ ಉಸಿರಾಟವು, ಕರುಣೆ ದಯೆ ನಿನ್ನ ಸಂಸ್ಕಾರ. ಯಾಕೆಂದ್ರೆ ಯಾರಾದರೂ ಒಬ್ಬ ರೈತರ ಪರ ಹೋರಾಟ, ರೈತರ ಪರ ಕಾರ್ಯಕ್ರಮಗಳು ಮತ್ತೆ ಬಡಬಗರಿಗೆ, ದೀನದಲಿತರಿಗೆ ಸಹಕಾರ ಅನ್ನೋದೇನಾರ ಬಂತು ಅಂದ್ರೆ ಅದು ಒಬ್ಬರಿಂದನೇ ಸಾಧ್ಯ ಅನ್ನೋದು ಕುಮಾರಣ್ಣ ಅಂತಿಲ್ಲ. 100%. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ. ನೋಡಿದ್ರಲ್ಲ, ಅವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಮಾತಾಡ್ಕೊ ಬಂದ ತಕ್ಷಣ ಈಗ ಇನ್ನೊಬ್ರು ಇದ್ದಾರೆ, ಅವ್ರನ್ನೂ ಮಾತಾಡ್ತಾರೆ. ಸರ್ ನಮಸ್ಕಾರ. ನಾವು KTN ಹುಡುಗ ಚಾನೆಲಿಂದ ಬಂದಿರೋದು. ನಿಮ್ಮ ಹೆಸರು? ಮೋಹನ್ ರಾಜ್ ಅಂತನಾ ಸರ್? ನಿಮ್ಮದು ಯಾವ ಊರು? ಇದೆ ಊರ? ಮೈಸೂರು ಅಂತೀರಾ ಸರ್? ಅದೇ ಥರ ನಿಮ್ಮ ಜೊತೆ 3 ಕ್ವಶನ್ ಕೇಳ್ಬೋದಾ? ಹೇಳಿ ಸರ್. ಏನಿಲ್ಲ, ನಮ್ಮ ಈಗ ಸಿದ್ದರಾಮಯ್ಯ ಸರ್ ಇದ್ದಾರಲ್ಲ, ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರ ಬಗ್ಗೆ ಮಾತಾಡೋಕೆ ನಾವು ಅವರು ರಾಜ್ಯದ CM ಮುಖ್ಯಮಂತ್ರಿಗಳು ಅನ್ನದಾತರು. ಹಾಂ, ಅವ್ರಿಗೆ ಮಾತಾಡೋಕೆ. ಓಕೆ ಸರ್, ತುಂಬ ಅದ್ಭುತ ಆನ್ಸರ್ ಮಾಡಿದ್ದೀನಿ. ಸೆಕೆಂಡ್ ಕ್ವಶನ್ ಬಂದಿದೆ. 5 ಗ್ಯಾರಂಟಿಗಳು ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್, ಅದು ಏನು ಅನುಕೂಲ ಆಗಿ ನಿಮಗೆ ಒಳ್ಳೇದಾಗ್ತೀರಾ? ಅವರಿಂದ ನಮಗೆ ಆಟೋದವ್ರಿಗೆ ಯಾವುದೇ ರೀತಿಯಾದ ತೊಂದರೆ ಆಗಿಲ್ಲ. ನಮಗೆ ತೊಂದರೆಗೆ ಬೈಕ್ ಟ್ಯಾಕ್ಸಿಂದ ಹೊರತು ಅವ್ರು 5 ಗ್ಯಾರಂಟಿ ಕೊಟ್ಟರು, ಬಸ್ಸು ಫ್ರೀ ಕೊಟ್ಟರು ಅನ್ನೋದ್ರಿಂದ ನಮ್ಗೆ ಯಾವುದೇ ರೀತಿಯಾದ ತೊಂದರೆ ಆಗಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಅವ್ರು ಏನು ಸರ್ಕಾರ ಏನೇ ಮಾಡಿದ್ರು ಜನಗಳು ಒಳ್ಳೇದಕ್ಕೆ ಮಾಡೋದು ಹೊರತು ಜನಗಳ ಕೆಟ್ಟದಿಲ್ಲ. ಹೌದು, ಖಂಡಿತ. ಓಕೆ ಸರ್, ಇದು ಲಾಸ್ಟ್ ಕ್ವಶನ್. ನೆಕ್ಸ್ಟ್ CM ಯಾರು ಬಂದರೆ ಮಾರಾಟ ಚೆನ್ನಾಗಿರುತ್ತೆ ಅಂತ ಇಷ್ಟಪಡ್ತೀರಾ? ಯಾರು ಬಂದ್ರು ನಾವು ದುಡಿಲೇಬೇಕು, ತಿನ್ನಲೇಬೇಕು. ನಿಮ್ಮ ಅಭಿಪ್ರಾಯ ಯಾರು ಯಾರೇ ಬಂದ್ರು ಸರ್ಕಾರ ಚೆನ್ನಾಗಿ ನಡೆಸ್ಕೋಬೇಕು. ಬಂದಿರೋರು ಯಾವುದೇ ರೀತಿಯಾದ ತೊಂದರೆ ಮಾಡಿಲ್ಲ, ಇದ್ದವರು ಯಾವುದೇ ರೀತಿಯಾದ ತೊಂದರೆ ಮಾಡಿಲ್ಲ ಜನಗಳಿಗೆ. ಸರ್ಕಾರ ನಡೀತಿದೆ, ನಾವು ಜನಗಳು ಬದುಕ್ತಾ ಇದ್ದೀವಿ. ಓಕೆ, ಚೆನ್ನಾಗಿ ಮಾತಾಡಿದ್ರಿ. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ. ಅದೇ ಥರ ನಮ್ಮ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ? ಸಪೋರ್ಟ್ ಮಾಡೋಣ. ಅದೇ ಥರ ಈಗ ಇಷ್ಟ ಆಯಿತು ನಮ್ಮ ವೀಡಿಯೋ, ನನ್ನ ಬಗ್ಗೆ ಕೇಳ್ಕೊತಾರೆ. ಅದೇ ಥರ ಇಷ್ಟ ಆಗಿದೆ ಆಡಿಯನ್ಸ್ ಮಕ್ಕಳು ಏನೇನು ಅನ್ನಿಸ್ತು ಪ್ರತಿಯೊಬ್ಬರು ಅವರ ಅಭಿಪ್ರಾಯ ಅವರು ತಿಳಿಸಿದ್ದಾರೆ ಗೈಸ್. ಅದೇ ಥರ ಈಗ ನನಗೆ ಕ್ವಶನ್ ಕೇಳ್ಕೊತಂದರೆ ಕ್ವಶನ್ ಬಂದು ಸಿದ್ದರಾಮಯ್ಯ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಗೈಸ್, ಸಿದ್ದರಾಮಯ್ಯ ಸರ್ ಬಗ್ಗೆ ಹೇಳ್ಬೇಕು ನನಗೆ ಏನು ಅನಿಸುತ್ತೆ ಅಂದರೆ, ಅವರು ಒಳ್ಳೆಯವರೇ, ಅವ್ರ ಬಗ್ಗೆ ಏನಿಲ್ಲ. ಸುಮಾರು ಜನಕ್ಕೆ ಅನ್ನದಾನ ಪ್ರತಿಯೊಂದು ಮಾಡಿದ್ದಾರೆ. ಬೆಟರ್ ಗುಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೆಕೆಂಡ್ ಒಂದು ಕ್ವಶನ್ ಬಂದರೆ ಗೈಸ್, 5 ಗ್ಯಾರಂಟಿಗಳು ಬಿಟ್ಟಿರೋದ್ರಿಂದ ಹೌದು, ತುಂಬ 4 ಗ್ಯಾರಂಟಿ ತುಂಬ ಉಪಯೋಗಗಳಾಗಿದೆ. 2,000 ರೂಪಾಯಿ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ತುಂಬಾ ಉಪಯೋಗ ಇದೆ. ಆದರೆ ಬಸ್ಸು ಸ್ವಲ್ಪ ಎಲ್ಲೋ ಮಿಸ್ಟೇಕ್ ಮಾಡ್ತಾರೆ ಅನ್ಕೋತೀನಿ. ತುಂಬ ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು, ತುಂಬ ತೊಂದರೆ ಆಗ್ತಿದೆ. ಕಾಲೇಜ್ ಸ್ಟೂಡೆಂಟ್ ಆಗಿರೋ ಮತ್ತೊಬ್ಬರು ಎಲ್ಲರಿಗೂ ತುಂಬಾ ತೊಂದರೆ ಆಗ್ತಿದೆ ಗೈಸ್. ಅದೇ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಿರ್ತದೆ. ಸ್ಟೂಡೆಂಟು ಮತ್ತು ಸಾಮಾಜಿಕ ಆಗಿರ್ಬೋದು, ಎಷ್ಟೋ ಜನಕ್ಕೆ ತೊಂದರೆಗಳಾಗ್ತಿದೆ. ಕೆಲಸಕ್ಕೆ ಹೋಗೋರಿಗಾಗಿರ್ಬೋದು, ಮತ್ತೊಬ್ಬರಿಗಾಗಿರ್ಬೋದು. ಬಸ್ಸಲ್ಲಿ ತುಂಬ ಫ್ರೀ ಮಾಡಿ ತಪ್ಪು ಮಾಡಿದ್ರು ಅನ್ಕೋತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಲಾಸ್ಟ್ ಕ್ವಶನ್ ಮತ್ತೆ ಗೈಸ್, ನೆಕ್ಸ್ಟ್ CM ಯಾರಾಗಬೇಕು ಅಂದರೆ, ನೆಕ್ಸ್ಟು ಅಂದರೆ ಗೈಸ್ ನನ್ನ ಪ್ರಕಾರ ಆ್ಯಂಡ್ BJP ಸರ್ಕಾರ ಬರಬೇಕು ಅನ್ಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಿಲ್ಲ ಗೈಸ್, BJP ಸರ್ಕಾರ ಹೋದ ವರ್ಷ ತುಂಬ ಹೆಲ್ಪ್ ಮಾಡಿದ್ದಾರೆ. ಬಟ್ ಅದೇ ಥರ ಈಗ ನೆಕ್ಸ್ಟ್ ಸರ್ಕಾರ BJP ಬರಬೇಕಂತ ಇಷ್ಟಪಡ್ತೀನಿ. ಆ್ಯಂಡ್ ನಿಮ್ಮ ಅಭಿಪ್ರಾಯ ಏನಿಸುತ್ತೆ? ನಿಮ್ಗೆ ಯಾರ್ಯಾರು ಬರಬೇಕು ಪ್ರತಿಯೊಂದು ತಿಳಿಸಿ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ಅಷ್ಟೊಂದು ಮಟ್ಟಿಗೆ ನಾನು ಆಡಿಯನ್ಸ್ ರೀಚ್ ಮಾಡೋಕ್ಕಾಗಿಲ್ಲ ಅನ್ನೋಕ್ಕೆ ಇಷ್ಟಪಡ್ತೀನಿ ವಿಡಿಯೋದಲ್ಲಿ. ಓದ್ ವಿಡಿಯೋದಲ್ಲಿ ಥರ ಸಿಕ್ಕಿರೋ ಆಡಿಯನ್ಸು ರೆಸ್ಪಾನ್ಸ್ ಮಾಡ್ತಾರೆ. ಈ ವಿಡಿಯೋದಲ್ಲಿ ಅಷ್ಟೊಂದು ರೆಸ್ಪಾನ್ಸ್ ಮಾಡಿಲ್ಲ. ತುಂಬಾ ರಾಜಕೀಯ ಬಗ್ಗೆ, ಸಿದ್ದರಾಮಯ್ಯ ಸರ್ ಬಗ್ಗೆ ಕೇಳಿದ್ರೆ ಯಾರು ಮಾತಾಡೋಕ್ಕೆ ರೆಡಿ ಇಲ್ಲ. ತುಂಬಾ ಫಸ್ಟ್ ಟೈಮ್ ಈಗ ಇಷ್ಟೊಂದು ಬೇಜಾರಾಗ್ತಿರೋದು. ಓ ಮನವೇ ನೀ ಕುಗ್ಗದಿರು, ಬೆಟ್ಟ ಬಯಲಿರಲಿ ನೀ ನುಗ್ಗುತ್ತಿರು. ನಾನು ಇಷ್ಟು ಬೇಗ ಮುಗಿಸ್ತೀನಿ ಅಂದ್ಕೊಂಡಿರೋ ತುಂಬಾ ಬೇಜಾರಾಗ್ತಿದೆ. ಇಷ್ಟೊಂದು ಮಟ್ಟಿಗೆ ನನಗೆ ಓದ್ ವಿಡಿಯೋಲೆಲ್ಲ, ಆಚೆ ವಿಡಿಯೋಲೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ತುಂಬ ಖುಷಿ ಆಗ್ತಿತ್ತು ವಿಡಿಯೋ ಮಾಡೋಕ್ಕೆ. ಅದು ತುಂಬ ಬೇಜಾರಾಗಿ ಬಂದ್ಬಿಟ್ಟಿದ್ದೀನಿ ಗೈಸ್ ಇವತ್ತು. ಯಾಕಂದರೆ ಇಷ್ಟೊಂದು ಬೇಜಾರಾಗುತ್ತೆ ಅಂದ್ಕೊಂಡೇ ಇರಲಿಲ್ಲ. ಇವತ್ತು ಲೈಫಲ್ಲಿ ಇಷ್ಟೊಂದು ಬೇಜಾರಾಗ್ಬಿಟ್ಟಿದೆ. ಆಡಿಯನ್ಸ್ ಎಲ್ಲ ನಮ್ಗೆ ಇಷ್ಟೊಂದು ಬೇಜಾರು ಮಾಡ್ತಿರೋ ಅಂದ್ಕೊಂಡಿಲ್ಲ. ಯಾರು ರೆಸ್ಪಾನ್ಸೇ ಮಾಡಿರಲಿಲ್ಲ. ಸರ್ಕಾರ ಬಗ್ಗೆ ಕೇಳಿದ್ರೆ ತಪ್ಪಾಯ್ತಾ? ಅಬ್ಬ ಆಡಿಯನ್ಸ್ ಕೇಳೋಕ್ಕೆ. ಅದೇ ಥರ ನೀವು ಕಮೆಂಟ್ಗಳಿಗೆ ತಿಳಿಸಿ ನಿಮ್ಮ ಅಭಿಪ್ರಾಯ ಏನಂತ. ಪ್ರತಿಯೊಬ್ಬರು ಓದ್ ವಿಡಿಯೋದಲ್ಲಿ ಆಗಿರ್ಬೋದು,
ಯಾರು ಕಮೆಂಟ್ಗಳು ಮಾಡ್ತಿಲ್ಲ, ಮಾಡಿ ಗೈಸ್ ನಾನು ತಪ್ಪು ಮಾಡಿದ್ದೀನ ಏನಂತ ಮಾಡಿದ್ರೆ ನನಗೆ ಅರ್ಥ ಆಗೋದು ಅಂತ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇಷ್ಟ ಆಯಿತಾ ಇಷ್ಟ ಆಗಿಲ್ಲ ಪ್ರತಿಯೊಂದು ನನ್ನ ಕಂಟೆಂಟ್ ಇದು ಪ್ರತಿ ವಾರನೂ ಕಂಟೆಂಟ್ ತರ್ತಾ ಇರ್ತೀನಿ. ಪ್ರತಿ ಭಾನುವಾರ ಕಂಟೆಂಟ್ಗಳ ಜೊತೆಲಿ ಬರ್ತಾ ಇರ್ತೀನಿ. ನಮ್ಮ ಚಾನಲ್ಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಅದೇ ಥರ ಗೈಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇಷ್ಟ ಆಗಿತ್ತು ನಮ್ಮ ವೀಡಿಯೋ, ಏನಾದ್ರು ವೀಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಡಿ, ಅದೇ ಥರ ಶೇರ್ ಮಾಡಿ. ಹೆಚ್ಚಿನ ವೀಡಿಯೋಗಾಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಲವ್ ಯು.